100% 90 ಡೇಸಲ್ಲಿ ಕ್ಲಿಯರ್ ಮಾಡ್ಕೋಬೋದು. ನಾವೇ ಫುಡ್ ಕೊಡ್ತೀವಿ, ಅಂದರೆ 30 ಡೇಸ್ಗೆ ಆಗೋವಷ್ಟು ಫುಡ್ ನಾವೇ ಕೊಡ್ತೀವಿ. ಜನಗಳು ಚಾಲೆಂಜಿಯಾಗಿ ಬಂದರೆ ಕಿಟ್ ಕೊಡೋಕ್ಕೆ ರೆಡಿ ಇದ್ದೀನಿ. ಅಂದರೆ ನನ್ನ ಕಾಯಿಲೆಗಳನ್ನು 100% ನಾನು ಕ್ಲಿಯರ್ ಮಾಡ್ಕೊಳ್ತೀನಿ ಆಯಿತಾ ಅಂತ ಬಂದರೆ ನನ್ನ ಕ್ಲಿಯರ್ ಮಾಡೋದು. ಅಂದರೆ ನಾನು ಹೇಳೋದೇನಂತಂದರೆ BP, ಶುಗರು, ಥೈರಾಯ್ಡ್ ಇರ್ಬೋದು ಅಥವಾ ಕ್ಯಾನ್ಸರೇ ಇರ್ಬೋದು, ಇವು ಯಾವ ಕಾಯಿಲೆಗಳಲ್ಲ, ಟೋಟಲಿ ಕಾಯಿಲೆಗಳಲ್ಲ, ಇವೆಲ್ಲ ಸಮಸ್ಯೆಗಳಷ್ಟೇ. ಆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಕೋಬೇಕು. ಅದಕ್ಕೆ ಸಮಸ್ಯೆಗಳಿಗೆ ಯಾಕೆ ಬಂದಿದೆ ಅದನ್ನು ಕಾರಣ ತಿಳ್ಕೊಂಡ್ರೆ ಪರಿಹಾರ ಗ್ಯಾರಂಟಿ ಸಿಗುತ್ತೆ. ನಾವು ಸಮಸ್ಯೆಗಳಿಗೆ ಕಾರಣ ತಿಳ್ಕೊಳ್ಳಲ್ಲ, ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು. ಅದು ಕಾಯಿಲೆ ಅಂತ ಹೇಳ್ಬಿಟ್ಟು ಹಣೆಪಟ್ಟಿ ಕಟ್ಕೊಂಡು ಸಾಯತಕ್ಕ ಮಾತ್ರೆ ನುಂಗ್ತಾ ಇರ್ತಾರೆ. ಇದು ಸಮಸ್ಯೆಗಳು. ಸಾಕಷ್ಟು ಜನ ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಮಾತ್ರೆ ಔಷಧಿಯಿಂದ ಆಚೆ ಬಂದಿದ್ದಾರೆ, ಸಾಕಷ್ಟು ಜನ ಹ್ಯಾಪಿಯಾಗಿದ್ದಾರೆ. ಸುಮಾರೊಂದು ಈ BP, ಶುಗರಿಂದ ಸುಮಾರು 1,000-1,500 ಜನ ಮೇಲೆ ಆಚೆ ಬಂದಿದ್ದಾರೆ. ಇವಾಗ ಅದೇ ಚಾಲೆಂಜ್ ಕಿಟ್ ಅಂತಲೇ ಮಾಡಿದ್ದೀವಿ ಆಯಿತಾ. ಇದು ಮಧುಮೇಹ ನಿವಾರಣಾ ಚಾಲೆಂಜ್ ಕಿಟ್ ಅಂತ ಹೇಳ್ಬಿಟ್ಟು, ಅಂದರೆ 90 ಡೇಸ್ ಚಾಲೆಂಜ್ ಕಿಟ್ ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನೆಲ್ಲ ತೊಗೋಬೇಕು ಅಂದರೆ ಅವರು ಚಾಲೆಂಜ್ ಆಗಿ ಬರಬೇಕು, ನಾನು ಚಾಲೆಂಜ್ ಆಗಿ ಕೊಡ್ತೀನಿ ಆಯಿತಾ. ಅವರಿಗೆ ನಾನಿಲ್ಲ, ನಾನು 100% ನಾನು ಅಂದರೆ ಸಾಯೋ ಕಡೆ ಸತಿನಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು, ನಾನು ಸ್ವತಂತ್ರವಾಗಿ ಇರಬೇಕು, ಪ್ರಾಣಿ ಪಕ್ಷಿಗಳ ಥರ ಬದುಕಬೇಕು ಅಂತೇಳಿ ಚಾಲೆಂಜ್ ಬಂದವ್ರಿಗೆ ಇದು ಅವಕಾಶ ಮೇಡಮ್. ಇದು ಅಂದರೆ ಇದರಲ್ಲಿ ನಾವೇ ಫುಡ್ ಕೊಡ್ತೀವಿ, ಅಂದರೆ 30 ಡೇಸ್ಗೆ ಆಗೋವಷ್ಟು ಫುಡ್ ನಾವೇ ಕೊಡ್ತೀವಿ. ಆಯಿಲ್ ಇರ್ತದೆ, ಉಪ್ಪಿರುತ್ತೆ, ಮತ್ತು ಇದಿರುತ್ತೆ, ಮಧುಮೇಹ ಚೂರ್ಣ ಇರುತ್ತೆ, ಮತ್ತು ಸಿರಿಧಾನ್ಯದ್ದೆಲ್ಲ ಪೌಡ್ರ್ ಮಾಡಿರ್ತೀವಿ, ರವೆ ಮಾಡಿರ್ತೀವಿ, ಆ ರವೆಗೆ ಎಲೆಗಳೆಲ್ಲ ಮಿಕ್ಸ್ ಮಾಡಿರ್ತೀವಿ, ಎಲ್ಲದನ್ನು ನಾವೇ ಕೊಡ್ತೀವಿ. ಅದನ್ನು ಸೊಪ್ಪು ತರಕಾರಿಗಳು ಹೇಗೆ ಯೂಸ್ ಮಾಡಬೇಕು ಏನು ಅಂತೇಳ್ಬಿಟ್ಟು ಎಲ್ಲವನ್ನು ಚಾರ್ಟ್ ಕೊಟ್ಟಿರ್ತೀವಿ. ಆ ಚಾರ್ಟ್ ಪ್ರಕಾರ ಟೈಮ್ ಟೇಬಲ್ ಪ್ರಕಾರ ಕೊಟ್ಟಿರ್ತೀವಿ. ಬೆಳಗ್ಗೆ 5:30 ಹಿಡಿದು ಸಂಜೆ 8 ಗಂಟೆವರೆಗೂ ಯಾವ ರೀತಿ ಇರಬೇಕು, ಏನು ತಿನ್ನಬೇಕು, ಯಾವ ಹಣ್ಣು ತಿನ್ನಬೇಕು, ಏನು ಯಾವ ತಿನ್ನಬಾರ್ದು ಎಲ್ಲದನ್ನು ಅದರಲ್ಲಿ ಕೊಟ್ಟಿರ್ತೀವಿ. ಆ ರೀತಿ ಮಾಡ್ಕೊತ ಹೋದರೆ 100% 90 ಡೇಸಲ್ಲಿ ಕ್ಲಿಯರ್ ಮಾಡ್ಕೊಬೋದು. BP, ಶುಗರು ಮತ್ತು ಥೈರಾಯ್ಡ್ ಇರ್ಬೋದು, ಅವೆಲ್ಲ ಒಂದು 90 ಡೇಸ್ ಗ್ಯಾರಂಟಿ ಕ್ಲಿಯರ್ ಮಾಡ್ಕೊಬೋದು 100%. ನಾನು ಪ್ರೂಫ್ ತೋರಿಸ್ತೀನಿ ನಿಮಗೆ ಆಯಿತಾ. ಮತ್ತು HbA1c 11, 12, 13, 14 ಜಾಸ್ತಿ ಇರುತ್ತಲ್ಲ, ಅವು ಇನ್ನೊಂದು ಕಿಟ್ 2 ಕಿಟ್ ಎಕ್ಸ್ಟ್ರಾ ತೊಗೋಬೋದು. HbA1c ಏನಾದರೂ 10 ಒಳಗಡೆ ಇತ್ತು ಅಂತಂದರೆ 100% 3 ಕಿಟ್ ಒಳಗೆ ಕ್ಲಿಯರ್ ಮಾಡ್ಕೊಬೋದು. ಅಂದರೆ ಅವರು ಚೆನ್ನಾಗಿ ತಿನ್ನಬೇಕಷ್ಟೇ, ನಮ್ಮ ಫುಡ್ಡನ್ನು ಚೆನ್ನಾಗಿ ತಿನ್ನಬೇಕು ಮತ್ತು ಬಾಡಿಗೆ ಶ್ರಮ ಕೊಡಬೇಕು. ಇಲ್ಲಿ ಬೇರೆಯವರು ಹೇಳೋದು ಏನಂತಂದರೆ ಲಿಮಿಟ್ ತಿನ್ನಿ ಅಂತಾರೆ. ಶುಗರ್ ನಾವು ಲಿಮಿಟ್ ತಿನ್ನಿ ಅಂತೇಳಿ ಚೆನ್ನಾಗಿ ತಿನ್ನಿ. ಯಾಕೆ ಚೆನ್ನಾಗಿ ತಿನ್ನೋದ್ರಿಂದ ಅದು ಪ್ರೋಟೀನ್ ಇರ್ತಕ್ಕಂಥ ಆಹಾರ ಇರೋದ್ರಿಂದ ನಮ್ಮ ಬಾಡಿಗೆ ಎಲ್ಲವನ್ನೂ ಸಿಗ್ತೈತೆ. ಅಂದರೆ ಪ್ರತಿಯೊಂದು ಜೀವಕೋಶಗಳು ಆ್ಯಕ್ಟಿವೇಟ್ ಆಗ್ತಾ ಹೋಗ್ತವೆ ಆಯಿತಾ. ಪ್ರತಿಯೊಂದು ಜೀವಕೋಶಗಳು ಆ್ಯಕ್ಟಿವೇಟ್ ಆಯಿತು ಅಂತಂದರೆ ಆಯಿತಾ. ಅಂದರೆ ಎಕ್ಸಾಂಪಲು ಇದು ಪ್ಯಾಂಕ್ರಿಯಾಸು, ಬೀಟಾ ಸೆಲ್ಸ್ ಇರ್ತವೆ. ಬೀಟಾ ಸೆಲ್ಸ್ಗೆ ನಾವು ಆಹಾರ ಕೊಡ್ತಾಯಿಲ್ಲ ಆಯಿತಾ. ನಾವೇನು ಮಾಡ್ತೀವಿ, ಮೆಡಿಸಿನ್ಸ್ ಕೊಡ್ತಾಯಿದ್ದೀವಿ. ಆಹಾರ ಕೊಟ್ಟರೆ ಬೀಟಾ ಸೆಲ್ಸಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಆಗುತ್ತೆ. ಆ ಇನ್ಸುಲಿನ್ ಪ್ರೊಡಕ್ಷನ್ ಆಯ್ತಪ್ಪ ಅಂದರೆ ನಮ್ಮದು ಬಾಡಿನಲ್ಲಿ ಏನು ಗ್ಲೂಕೋಸ್ ಉತ್ಪಾದನೆ ಆಗುತ್ತೋ ಅದು ಜೀವಕೋಶಗಳಿಗೆ ತಲುಪಿಸೋಂಥ ಕೆಲಸ ಮಾಡುತ್ತೆ ಆಯಿತಾ. ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ನೇ ಡೌನ್ ಆಯಿತೆ ಅಂತ ಅಂದಾಗ ನಾವೇನು ಆಹಾರ ತಿಂದರೆ ಪ್ರಯೋಜನ ಇಲ್ಲ. ಅಂದರೆ ಒಳ್ಳೆ ವಿಟಮಿನ್, ಪ್ರೋಟೀನ್ ಇರ್ತಕ್ಕಂಥ ಆಹಾರ, ಮತ್ತು ಇದು ಯಾವುದೇ ಆರ್ಗ್ಯಾನ್ಸು, ಯಾವುದೇ ಸೆಲ್ಸು ಆ್ಯಕ್ಟಿವೇಟ್ ಆಗಬೇಕು, ಕಾಯಿಲೆ ಮಲಗಿದರೆ ಅದು ನಮ್ಮ ಬಾಡಿಯಿಂದ ಆಚೆ ಹೋಗಬೇಕು ಅಂತಂದರೆ ಎಲೆಗಳ ಕಷಾಯ, ಪರಿಸರದಲ್ಲಿ ಇರ್ತಕ್ಕಂಥ ಎಲೆಗಳನ್ನು ಉಪಯೋಗಿಸ್ಕೊಂಡು ಕಷಾಯ ಮಾಡ್ಕೊಂಡು ಯಾರು ಕುಡಿತಾರೋ 100% ಅವರ ಆರ್ಗ್ಯಾನ್ಸು ಆ್ಯಕ್ಟಿವೇಟ್ ಆಗ್ತದೆ. ಖಂಡಿತ ಇಲ್ಲ ಮೇಡಮ್. ಅಂದರೆ ಹೊರಗಡೆ ಫುಡ್ ತಿಂತೀವಿ ಅಂದರೆ ನನಗೆ ಯಾಕೆ ದುಡ್ಡು ಕೊಡಬೇಕು? ಇದು ಗಂಜಿ ರೂಪದಲ್ಲಿ ತೊಗೋಬೇಕಾಗುತ್ತೆ. ಗಂಜಿನ ಸ್ವಲ್ಪ ಗಟ್ಟಿ ಮಾಡಿ ಕೇಸರಿ ಭಾತ್ ಥರ ಮಾಡ್ಕೊಂಡು ಸಾಂಬಾರು ಹಾಕ್ಕೊಂಡು ತಿನ್ನಬೇಕು. ಆ ಸಾಂಬಾರು ಏನೇನು ಯಾವುದೇ ದಿವಸ ಯಾವುದೇ ತರಕಾರಿ ತಿನ್ನಬೇಕು, ಏನು ಯಾವ ಸೊಪ್ಪು ತಿನ್ನಬೇಕು, ಯಾವ ತರಕಾರಿ ತಿನ್ನಬೇಕು ಎಲ್ಲವನ್ನೂ ಟೈಮ್ ಟೇಬಲ್ ಕೊಟ್ಟಿರ್ತೀವಿ. 90 ಡೇಸ್ ಚಾಲೆಂಜ್ ಕಿಟ್ ಅಂತ ಹೇಳ್ಬಿಟ್ಟು ಡಯಾಬಿಟಿಕ್ ಕಿಟ್ಟು, ಮತ್ತು ಇದು BP ಕಂಟ್ರೋಲ್ ಕಿಟ್ಟು, ಇದು ಅಷ್ಟೇ. ಮತ್ತು ಇದು ಒಬೆಸಿಟಿ ಕಿಟ್ಟು, ಇದು 90 ಡೇಸು. ಇದರೊಳಗೆ ಏನೇನಿದೆ ಅಂತ ತೋರಿಸ್ತೀನಿ. ಇದು ಶುಗರ್ ಕಿಟ್ ಮೇಡಮ್. ಈ ಶುಗರ್ ಕಿಟ್ಟಲ್ಲಿ ಇಷ್ಟೆಲ್ಲ ಪ್ರಾಡಕ್ಟ್ ಇರ್ತದೆ. ಈ ಪ್ರಾಡಕ್ಟಲ್ಲಿ ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಬಾಯಿಗೆ ಕೆಮಿಕಲ್ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಇದು ಚಾರ್ಕೋಲ್ನಿಂದ ಮಾಡಿದ ಟೂತ್ಪೇಸ್ಟ್ ಮಾಡಿದ್ವಿ. ನಾನು ಹೇಳೋದು ಇಷ್ಟೇ ಜನಗಳಿಗೆ, ಟೂತ್ಪೇಸ್ಟು ಮತ್ತು ಗೋಧಿ ಆಯಿತಾ, ತಿನ್ನೋದು ನಿಲ್ಲಿಸಲಿಲ್ಲ ಅಂದರೆ ಭಗವಂತ ಬಂದು ನಿಂತ್ಕೊಂಡ್ರೂ ಅವ್ರನ್ನ ಶುಗರಿಂದ ಆಚೆ ತರಲಿಕ್ಕಾಗೋಲ್ಲ. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಶುಗರನ್ನು ಬಾಯೊಳಗಡೆ ಹಾಕ್ತೀವಿ. ಆ ಒಂದು ಗ್ರಂಥಿಗಳೇನಿರ್ತವೆ ತಕ್ಷಣ ಅಬ್ಸರ್ವ್ ಮಾಡ್ತಾಯಿತ್ತು ಬಾಡಿಗೆ. ಅದಕ್ಕೋಸ್ಕರ ಶುಗರ್ ಡೌನ್ ಆಗೋ ಚಾನ್ಸೇ ಇಲ್ಲ. ಹಳೆ ಕಾಲ ಪದ್ಧತಿಗೆ ಹೋದರೆ 100% ಇದು ಕ್ಲಿಯರ್ ಮಾಡ್ಕೋಬೋದು. ಇದು ಚಾರ್ಕೋಲಿಂದ ಮಾಡಿರ್ತಕ್ಕಂಥದ್ದು. ಇದು ತುಂಬ ಚೆನ್ನಾಗಿರುತ್ತೆ. ಉಳ್ಕಲ್ಲಾಗೋದಿಲ್ಲ, ಮತ್ತು ಬಾಯಿ ಸ್ಮೆಲ್ ಬರೋದಿಲ್ಲ, ಮತ್ತು ಹಲ್ಲು ನೋವೆಲ್ಲ ಬರ್ತದೆ, ಅದೆಲ್ಲ ಬರೋದಿಲ್ಲ. ಆಮೇಲೆ ಬಾಯಿನಲ್ಲಿ ಗುಳ್ಳೆ ಆಗ್ತಿರ್ತದೆ, ಅದೆಲ್ಲ ಬರೋದಿಲ್ಲ ಇದರಿಂದ ತಿಕ್ಕಿದ್ರೆ. ಚಾರ್ಕೋಲು, ನಿಂಬು,
ಮತ್ತು ಇದು ಲವಂಗ, ಏಲಕ್ಕಿ ಮತ್ತು ಬೇವಿನೆಲೆ ಸಾಕಷ್ಟು ಇದನ್ನು ಹಾಕ್ಬಿಟ್ಟು ಇದರಲ್ಲಿ ಮಾಡಿರ್ತೀವಿ. ತುಂಬ ಘಮ ಘಮ ಪರಿಮಳ ಇರ್ತದೆ. ಇದು ಮಧುಮೇಹ ಚೂರ್ಣ ಅಂತ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಡಯಾಬಿಟಿಸ್ ಚೂರ್ಣ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತೊಗೊಂಡು, ಅಂದರೆ 1.5 ಗ್ಲಾಸ್ ನೀರಿಗೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಅದನ್ನು ಒಂದು 6ರಿಂದ 7 ನಿಮಿಷ ಟೀ ಕಾಯಿಸ್ತಾರಲ್ಲ ಆ ಟೈಪ್ ಕುದಿಸ್ಕೊಂಡು, ಬೆಲ್ಲ ಹಾಕ್ಬಾರ್ದು, ಸಾಲ್ಟ್ ಇಟ್ಟಿರ್ತೀವಿ, ಇದರಲ್ಲಿ ನ್ಯಾಚುರಲ್ ಸಾಲ್ಟ್ ಇರುತ್ತೆ. ಈ ಸಾಲ್ಟ್ 2 ಕಾಳು 3 ಕಾಳು ಸ್ವಲ್ಪ ಹಾಕ್ಕೊಂಡು ಟೇಸ್ಟಿಗೆ ತಕ್ಕಂತೆ ಸಾಲ್ಟ್ ಹಾಕ್ಕೊಂಡು ನೀವು ಸೋಸ್ಕೊಂಡು ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೋಬೇಕು. ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡು ಕುಡಿತಾ ಬೇಕು. ಒಗರಾಗಿರುತ್ತೆ ಸ್ವಲ್ಪ, ಅಂದರೆ ಕುಡಿಯೋಕೆ ಆಗೋದಿಲ್ಲ ಅನ್ನೋ ಥರ ಇರೋದಿಲ್ಲ. ಅದಕ್ಕೋಸ್ಕರ ನಿಂಬೆಹಣ್ಣು ಇಟ್ಕೊಂಡ್ರೆ ತುಂಬ ಇದಾಗುತ್ತೆ. ಮತ್ತು ಆ ನಿಂಬೆಹಣ್ಣು ಇಟ್ಕೊಳ್ಳೋದ್ರಿಂದ ಅಸಿಟಿಕ್ ಬಾಡಿ ಆಲ್ಕಲೈನ್ ಬಾಡಿ ಆಗ್ತಾ ಬರುತ್ತೆ. ಸೊ ಅದನ್ನು ಕುಡಿತಾ ಬರಬೇಕು ಬೆಳಗ್ಗೆ ಮತ್ತು ಸಂಜೆ 2 ಟೈಮಲ್ಲಿ. ಇದನ್ನು ಕುಡಿದು ಅರ್ಧ ಗಂಟೆ ಹಿಂದೆ ಮುಂದೆ ಊಟ ತಿಂಡಿ ಇರಬಾರ್ದು, ಖಾಲಿ ಹೊಟ್ಟೆ ಇರಬೇಕು. ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದರೆ ಒಂದು ಶರೀರ ಶುದ್ಧೀಕರಣ ಮಾಡ್ಕೋಬತ್ತೆ. ಈ ಉಪ್ಪಲ್ಲಿ ಶರೀರ ಶುದ್ಧೀಕರಣ ಹೇಗೆ ಮಾಡ್ಕೋಬೇಕು ಅನ್ನೋದು ನನ್ನ ವಿಡಿಯೋ ಇದೆ. ವಿಡಿಯೋ ನಿಮಗೆ ಸಿಕ್ಕಲಿಲ್ಲ ಅಂದರೆ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ವಿಡಿಯೋ ವಾಟ್ಸಪ್ ಮಾಡ್ತೀವಿ, ನೀವು ನೋಡ್ಕೋಬೋದು. ಆ ರೀತಿ ಫಸ್ಟು ಇದನ್ನು ಶರೀರ ಶುದ್ಧೀಕರಣ ಮಾಡಿಕೊಂಡೆ ಇದನ್ನು ಸ್ಟಾರ್ಟ್ ಮಾಡ್ಕೋ. ಯಾಕೆಂದರೆ ಈ ಫುಡ್ ಕ್ಲೀನಾಗಿ ನಮ್ಗೆ ಅಬ್ಸರ್ವ್ ಆಗಬೇಕು ಅಂದರೆ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ ಎಲ್ಲ ರಿಮೂವ್ ಆಗಬೇಕು. ಟಾಕ್ಸಿನ್ನು ಕಟ್ಕೊಂಡಿರೋ ಆಹಾರ ಇರ್ಬೋದು, ಇದೆಲ್ಲ ರಿಮೂವ್ ಆದರೆ ಬಾಡಿ ಫ್ರೀ ಇರುತ್ತೆ. ಆವಾಗ ನಾವು ಒಳ್ಳೆ ಪದಾರ್ಥನ ಕೊಟ್ಟಷ್ಟು ಅಬ್ಸರ್ವ್ ಚೆನ್ನಾಗಿರುತ್ತೆ, ವೇಸ್ಟ್ ಆಗೋದಿಲ್ಲ, ಫ್ಲಶ್ ಔಟ್ ಆಗೋದಿಲ್ಲ, ಕ್ಲೀನಾಗಿ ನಮಗೆ ಅಬ್ಸರ್ವ್ ಆಗುತ್ತೆ. ಏನು ಡಯಾಬಿಟಿಕ್ ಚೂರ್ಣ ಕುಡಿದು ಒಂದು 30 ನಿಮಿಷ ಆದಮೇಲೆ ನಮ್ಮದು ಹೆಲ್ತ್ ಮಿಕ್ಸ್ ಪೌಡ್ರು. ಈ ಹೆಲ್ತ್ ಮಿಕ್ಸ್ ಪೌಡ್ರ್ ಬಗ್ಗೆ ನಿಮ್ಮ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ, ನಿಮ್ಮ ವಿಡಿಯೋದಲ್ಲೇ ಹೇಳಿದ್ವಿ. ಬೇಕಂದರೆ ಅದಕ್ಕಂತ ಲಿಂಕ್ ಹಾಕ್ಬಿಡಿ ಇದೇ ವಿಡಿಯೋದಲ್ಲಿ. ಸೊ ಆಯಿತಾ. ಸೊ ಇದಾಗ 66 ಐಟಮ್ ಹಾಕಿ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಇದು ಯಾಕೆ ಬೇಕು ಅಂತಂದರೆ ನಮ್ಮ ಬಾಡಿಗೆ ಪ್ರತಿಯೊಂದು ಬೇಕು. ಅಂದರೆ ವಿಟಮಿನ್ಸ್ ಬೇಕು, ಕ್ಯಾಲ್ಸಿಯಮ್, ಮೆಗ್ನೀಷಿಯಮ್, ಮ್ಯಾಂಗನೀಸ್ ಎಲ್ಲವೂ ಬೇಕು. ವಿಟಮಿನ್ ಎ ಬೇಕು, ವಿಟಮಿನ್ B1, B2, B3 ಮತ್ತು B6, B9, B12 ಎಲ್ಲವೂ ಬೇಕು, ಹೌದಲ್ಲ. ಮತ್ತು ಇದು ವಿಟಮಿನ್ ಸಿನೂ ಬೇಕು. ಇದೆಲ್ಲ ಬೇಕಾಗಿರೋದ್ರಿಂದ ಪ್ರತಿನಿತ್ಯ ಬೇಕೇ ಬೇಕು ನಮಗೆ. ಇವತ್ತು ಕ್ಯಾಲ್ಸಿಯಂ ಬೇಕು, ನಾಳೆಗೆ ಬೇಡ ಅನ್ನಂಗೇನಿಲ್ಲ, ಪ್ರತಿನಿತ್ಯ ಬೇಕು. ಅದಕ್ಕೋಸ್ಕರ ಪ್ರತಿನಿತ್ಯ ಕೊಡೋದ್ರಿಂದ ಅವ್ರ ಬಾಡಿ ಫುಲ್ ಡೆವಲಪ್ ಆಗುತ್ತೆ. ಎಲ್ಲ ಆರ್ಗ್ಯಾನ್ಸು ಆಹಾರ ಕೊಡ್ತಾ ಹೋಗ್ತೀವಿ. ಎಲ್ಲ ಆರ್ಗ್ಯಾನ್ಸು ಆಹಾರ ಕೊಟ್ಟರೆ ಅವು ಆ್ಯಕ್ಟಿವೇಟ್ ಆಗ್ತವೆ. ಆ್ಯಕ್ಟಿವೇಟ್ ಆದಾಗ ಏನಂತೆ ಒಂದು ಶ್ಲೇಷ್ಮ ಉತ್ಪಾದನೆ ಆಗಿರುತ್ತೆ. ಯಾವುದೇ ಇದಕ್ಕಾದ್ರೂ ಶ್ಲೇಷ್ಮ ಉತ್ಪಾದನೆ ಮತ್ತು ಬೀಟಾ ಸೆಲ್ಸ್ಗೆ ನಾವು ಆಹಾರ ಕೊಟ್ಟರೆ ಶ್ಲೇಷ್ಮ ಹೋಗ್ತದೆ. ಆ ಶ್ಲೇಷ್ಮ ಯಾವುದು? ಇನ್ಸುಲಿನ್ನು. ಇನ್ಸುಲಿನ್ ಪ್ರೊಡಕ್ಷನ್ ಆಯಿತು ಅಂತಂದರೆ ನಮ್ಮ ಬ್ಲಡ್ಡಲ್ಲಿರ್ತಕ್ಕಂಥ ಗ್ಲೂಕೋಸನ್ನು ತೊಗೊಂಡು ಜೀವಕೋಶಗಳಿಗೆ ಕೊಡ್ತಾ ಇರುತ್ತೆ. ಆವಾಗ ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ. ಇದು ಕಾನ್ಸೆಪ್ಟು. ಈ ರೀತಿ ಕೊಡ್ತಾ ಬಂದಾಗ 100% ಅವ್ರ ವೈಬ್ರೇಷನ್ ಇರ್ಬೋದು, ಕೂದಲು ದರದಿರ್ಬೋದು, ಇನ್ನೊಂದು ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಇದು ಕಾಯಿಲೆ ಇರೋರೇ ತೊಗೋಬೇಕು ಅಂತೆಲ್ಲ. ಪ್ರತಿಯೊಬ್ಬರು ಏನು ಕಾಯಿಲೆ ಬರಬಾರ್ದು ಅನ್ನೋರು ಇದನ್ನು ಹ್ಯಾಬಿಟ್ಟಾಗಿ, ಅಂದರೆ ಕಾಫಿ ಟೀ ಕುಡಿಯೋ ಬದಲಿಗೆ ಸ್ಕಿಪ್ ಮಾಡಿ ಇದನ್ನು ಕುಡಿತಾ ಬಂದರೆ ಒಂದು 5 ಜನ ಒಂದು ಮನೇಲಿ ಇದ್ದಾರೆ ಅಂತಂದರೆ ಇದನ್ನು ಹ್ಯಾಬಿಟ್ ಮಾಡಿಕೊಂಡ್ರೆ ಯಾರಾದರೂ ಒಬ್ಬರು ಕಾಯಿಲೆ ಮಲಗ ಅಂತ ತಪ್ಪಿಸಿದ್ರೆ ಅದರಲ್ಲಿ ದುಡ್ಡು ಸೇವ್ ಆಗೋಯ್ತು. ಇದು Day 1 Day 2 ಅಂತ ಹೇಳ್ಬಿಟ್ಟು ಇದಿದೆ ಪೌಡ್ರು. Day 1 Day 2 Day 2 Day 3 ಅಂತ ಹೇಳ್ಬಿಟ್ಟು 30 ಡೇಸ್ ಕಿಟ್ ಇರುತ್ತೆ ಮೇಡಮ್. ಇದನ್ನು 30 ಡೇಸು ದಿನ ಒಂದು ಸಾರಿ, ಅಂದರೆ ಬೆಳಗ್ಗೆ ಎಲ್ಲ ಬೆಳಗ್ಗೆ ಬೇರೆ ನಾವು ಫುಡ್ ಹೇಳಿರ್ತೀವಿ ಆ ಥರ ತೊಗೋಬೇಕು. ಮಧ್ಯಾಹ್ನ ಸಾಯಂಕಾಲ ಸಾಕಾಗಿಲ್ಲ ಬೆಳಗ್ಗೆ ಟಿಫನ್ ಅಂದರೆ ಇದನ್ನು ಯೂಸ್ ಮಾಡ್ಕೋಬೋದು. ಇದು ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊತ ಬಂದರೆ ಆಟೋಮೆಟಿಕ್ಕಾಗಿ ಶುಗರ್ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಆಯಿತಾ. ಶುಗರ್ ಕಡಿಮೆ ಆದಂಗೆ ನೀವು ಮಾತ್ರೆಗಳನ್ನು, ಔಷಧಿಗಳನ್ನು ಕಡಿಮೆ ಮಾಡ್ತಾ ಬರ್ತಾ ಇರಬೇಕು. ಸೊ ಆ ರೀತಿ ಬಂದು ಆಮೇಲೆ ಫೈನಲಿ ಕ್ಲೋಸ್ ಮಾಡಬೇಕು. ಇದನ್ನು ಕಂಟಿನ್ಯೂ ಮಾಡಬೇಕಂತ ಸಾಕಷ್ಟು ಜನ ಕೇಳ್ತಾರೆ. ಬೇಕಾಗಿಲ್ಲ. ಇದರಲ್ಲಿ 30% ನೀವು ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಅಂದರೆ ಕಂಟಿನ್ಯೂ ನನಗೆ ಅಲ್ಲಿ ಬಿಟ್ಬಿಟ್ಟು ನನಗೆ ಯಾಕೆ ಅಷ್ಟೊಂದು ದುಡ್ಡು ಕೊಡ್ತೀರಿ ಮತ್ತೆ ಬೇಕಾಗಿಲ್ಲ. ಒಂದು 3-4 ಇಟ್ಟು ಅಂದರೆ ಲೈಫಲ್ಲೇ ಶುಗರಿಂದ ಆಚೆ ಬಂದ್ಬಿಡೋದು. ಮಾತ್ರೆ ಔಷಧಿನ ಬೇಕಾಗಿಲ್ಲ. ಇದರಲ್ಲಿ ಆಯಿಲ್ ಕೂಡ ಇಟ್ಟಿರ್ತೀವಿ ಮೇಡಮ್. ಆಯಿತಾ. ಈ ಆಯಿಲ್ ಬಂದು ಸ್ಪೆಷಲ್ ಆಯಿಲ್ ಇದು ಇದನ್ನು ಬೀಟಾ ಸೆಲ್ಸನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ. ಇದನ್ನು ರಾತ್ರಿ ಹೊತ್ತು ಇದು ಊಟ ಮಾಡಿ 2 hours ಆದಮೇಲೆ ಮಲಗಬೇಕಾದ್ರೆ ಬಿಸಿ ನೀರಲ್ಲಿ 1-2 ಸ್ಪೂನ್ ಹಾಕ್ಕೊಂಡು ಕುಡಿದು ಮಲಗೋದು. ಮೈಕೈ ನೋವು ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಎಲ್ಲವೂ ಕ್ಲಿಯರ್ ಆಗ್ತಾ ಬರ್ತಾಯಿತ್ತು ಇದು. ಸೊ ಇದು ಗಾಣದ ಎಣ್ಣೆ. ಈ ಇನ್ಸುಲಿನ್ ಪ್ರೊಡಕ್ಷನ್ ಆಗಲಿಕ್ಕೆ ಅಂತಲೇ ಇದು ರೆಡಿ ಮಾಡಿದ್ದೀವಿ. ಇದಿಷ್ಟು ಕೂಡ ಡಯಾಬಿಟಿಸ್. ಇದೇ ರೀತಿ ಬೇರೆ ಕಿಟ್ಗಳಲ್ಲೂ ಸಹ ಇದೇ ರೀತಿ ಇರುತ್ತೆ. ಬೇರೆ ಆಯಿಲ್ಗಳೆಲ್ಲ ಚೇಂಜ್ ಇರುತ್ತೆ, ಬೇರೆ ಚೂರ್ಣ ಇರುತ್ತೆ ಅಷ್ಟೇ. ಆ ಒಂದು ಡಿಸೀಸ್ ಸಂಬಂಧಪಟ್ಟಂತೆ ಬೇರೆ ಎಲೆಗಳನ್ನು ಹಾಕಿ ಚೂರ್ಣ ಮಾಡಿರ್ತೀವಿ. ಯಾವುದೇ ಸೈಡ್ ಎಫೆಕ್ಟು ಇಲ್ಲ. 3 ತಿಂಗಳಿಗೆ ಇದು 100% ಚಾಲೆಂಜ್ ಮಾಡಿ ಹೇಳ್ತೀನಿ, 100% ಕ್ಲಿಯರ್ ಮಾಡೋದು. ಅದೇ ಹೇಳಿದಲ್ಲ ಮೇಡಮ್, ಚಾಲೆಂಜ್ ಮಾಡಿ ಬರಬೇಕು ನನ್ನ ಹತ್ರ. ಇಲ್ಲ ನಾನು ಕ್ಲಿಯರ್ ಮಾಡ್ಕೊಂಬಿಡ್ತೇನೆ, ನನ್ನ ಲೈಫಲ್ಲಿ ಲೈಫಲ್ಲಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಬಂದವ್ರಿಗೆ 100% ರಿಸಲ್ಟ್ ಸಿಗುತ್ತೆ ಮೇಡಮ್. ಆಮೇಲೆ ಇದರಲ್ಲೆಲ್ಲ ಚಾರ್ಟ್ ಇಟ್ಟಿರ್ತೀವಿ ಮೇಡಮ್. ಇದರಲ್ಲಿ ಡೇ 1 ಏನು ತೊಗೋಬೇಕು, Day 2 Day 3 ಏನೆಲ್ಲ ತೊಗೋಬೇಕು, ಬೆಳಗಿನ ಸಾಯಂಕಾಲ ತಕ್ಕ ಏನೆಲ್ಲ ಇರುತ್ತೆ. 15 ಡೇಸ್ ಇರುತ್ತೆ. 15 ಡೇಸ್ ಆದಮೇಲೆ ಮತ್ತೆ ರಿಪೀಟ್
ಇದೇ ರಿಪೀಟ್ ಮಾಡ್ತಾರೆ. ಇಲ್ಲಿ 30 ಡೇಸ್ ಕೊಟ್ಬಿಟ್ಟಿರ್ತೀವಿ, ಅದಂಗೆ 16ನೇ ದಿವಸದಿಂದ ಮತ್ತೆ 1ನೇ ತಾರೀಕು ಲೆಕ್ಕದಿಂದ ಮಾಡ್ಕೊತ ಹೋದರೆ 100% ಕ್ಲಿಯರ್ ಮಾಡ್ತೀವಿ. ನಾರಾಯಣ್ ಕುಮಾರ್ ಅಂತೇಳಿ ಇವ್ರದ್ದು ಬಂದು ನೆಕ್ಸ್ಟ್ ಇದು ಅಕ್ಟೋಬರು, ನವಂಬರ್, ಡಿಸೆಂಬರ್ನಲ್ಲಿ 631 ಶುಗರ್ ಇತ್ತು. ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದರು. ಪ್ರತಿ ವರ್ಷ ಅವ್ರು ಅಡ್ಮಿಟ್ ಆಗ್ತಾಯಿದ್ರು. ಕಾರಣ ಏನು ಅಂತಂದರೆ ಅವ್ರಿಗೆ 24 ವರ್ಷದಿಂದ ಕೆಮ್ಮು, ಕಫ ಆಯಿತಾ, ಕಫ ಬ್ಲಾಕ್ ಆಗೋಗ್ಬಿಡುತ್ತೆ. ಅವಾಗ ಅಡ್ಮಿಟ್ ಆಗಲೇಬೇಕು, ಚಳಿ ಇರುತ್ತಲ್ಲ ಆ ಟೈಮಲ್ಲಿ ಅಡ್ಮಿಟ್ ಆಗಲೇಬೇಕಿತ್ತು. ಸೊ ಆಮೇಲೆ ಅದಾದಮೇಲೆ ಬಂದು ಡೈಲಿ ಒಂದು ಸಾರಿ ಮೂಗಿಗೆ ಏನೋ ಹಾಕ್ಕೊಳ್ತಾರಲ್ಲ ಅದೆಲ್ಲ ಹಾಕ್ಕೊಂಡು ಮನೆಯಲ್ಲಿ ಅದೆಲ್ಲ ಕ್ಲಿಯರ್ ಪ್ರತಿನಿತ್ಯ ಕ್ಲಿಯರ್ ಮಾಡ್ತು. ಇವಾಗ ನಮ್ಮ ಫುಡ್ ತೊಗೊಂಡ್ಮೇಲೆ ಒಂದು ದಿವಸ ಹಾಕುವಂಥ ಎಲ್ಲ ಕೆಮ್ಮಿಲ್ಲ. 24 ವರ್ಷ ಆತ ಮಲಗಿಲ್ಲ. 24 ವರ್ಷ ಹಾಸಿಗೆ ಮೇಲೆ ಅಂತ ಮಲಗಿಲ್ಲ, ಕೂತು ನಿದ್ದೆ ಮಾಡಿದ್ದಾರೆ. ಅಂದರೆ ಹೀಗೆ ಈ ರೀತಿ ಹೊರಕೊಂಡು ಕೂತು ನಿದ್ದೆ ಮಾಡಿದ್ದಾರೆ. ಮಲಗಿದ್ರೆ ಕಫ ಬ್ಲಾಕ್ ಆಗಿ ಎದೆ ಹಿಡ್ಕೊಂಡು ಕೆಮ್ಮೋದಷ್ಟೇ. ಇವಾಗ ನಮ್ಮದು ಕಿಟ್ ಯೂಸ್ ಮಾಡಿದ್ಮೇಲೆ 8ರಿಂದ 10 ದಿವಸದೊಳಗೆ ಆರಾಮ್ಸೆ ನಿದ್ದೆ ಮಾಡ್ತಾಯಿದ್ದಾರೆ. ಕೆಮ್ಮು ಎಲ್ಲ ಕಡಿಮೆ ಇದೆ. ಕಾರಣ ಏನಂದರೆ ಎಲ್ಲ ವಿಟಮಿನ್ಸ್, ಪ್ರೋಟೀನ್ ಬಾಡಿ ಒಳಗಡೆ ಹೋಯ್ತು, ಎಲ್ಲ ಕ್ಲಿಯರ್ ಆಯಿತು ಅಷ್ಟೇ ಮೇಡಮ್. ಆ ರೀತಿ ಆಮೇಲೆ ಅವ್ರಿಗೆ 28 ವರ್ಷ ಶುಗರ್ ಬಂದು ಜನವರಿ 1st ವೀಕಲ್ಲಿ ನನಗೆ ಕಾಲ್ ಮಾಡಿದ್ರು ಜನವರಿ 1st ವೀಕಲ್ಲಿ ಕಾಲ್ ಮಾಡಿ ಹೇಳಿದ್ರು ಕಾಲು ಗ್ಯಾಂಗ್ರೀನ್ ಆಗಿದೆ, ಕಾಲು ಕಟ್ ಮಾಡಬೇಕು, ಫೋಟೋನು ಕೂಡ ಕೊಡ್ತೀನಿ ಮೇಡಮ್, ಕಾಲು ಕಟ್ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಹಾರ್ಟ್ ಬ್ಲ್ಯಾಕೇಜ್ ಇದೆ, ಸೊ ಅದು ಸರಿ ಮಾಡಬೇಕು ಅಂತ ಹೇಳಿದ್ರು. ಕಿಡ್ನಿ ಸಮಸ್ಯೆ ಆಗ್ತಾಯಿದೆ, ಟೋಟಲಿ ಮಲ್ಟಿಪಲ್ ಆರ್ಗನ್ಸು ಸಮಸ್ಯೆ ಸ್ಟಾರ್ಟ್ ಆಗ್ತಾಯಿದೆ, ಜಾಸ್ತಿ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡ್ರಿ ಅಂತ ಅವ್ರ ಮಿಸ್ಸಸ್ಗೆ ಗೌಪ್ಯವಾಗಿ ಹೇಳಿದ್ರಂತೆ. ಅದನ್ನು ನನ್ನ ಹತ್ರ ಹೇಳಿದ್ರು ಅವರು. ಆಯಿತಾ, ಈಗ ಅವರಿಗೆ ಹೇಗಿದ್ದಾರೆ ಅಂದರೆ ಹಾರ್ಟು ಆಪ್ರೇಷನ್ ಆಗಿಲ್ಲ, ಆಮೇಲೆ ಕಿಡ್ನಿನೂ ಸಮಸ್ಯೆಯಿಂದ ಆಚೆ ಬಂದಿದ್ದಾರೆ, ಶುಗರಿಂದ ಟೋಟಲಿ ಆಚೆ ಬಂದಿದ್ದಾರೆ, ತುಂಬ ಹ್ಯಾಪಿಯಾಗಿದ್ದಾರೆ, ಯಾವ ಕಾಲು ಕಟ್ ಮಾಡಿಲ್ಲ ಮೇಡಮ್. ಅದು ತೋರಿಸ್ತೀನಿ ನೋಡಿರಿ. ಈಗ ಇದು ಆವಾಗಿದ್ದ ಹಾಸ್ಪಿಟ್ಲ್ ಇದ್ದಾಗ 631 ಇತ್ತು, ಇದು ಜಾಸ್ತಿ ಇದೆ ಅಂತ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. ಆಮೇಲೆ ಇನ್ಸುಲಿನನ್ನು ಕೊಟ್ಟು ಕಡಿಮೆ ಮಾಡಿ, ಆಮೇಲೆ ಒಂದು ಊಟಕ್ಕಿಂತ ಮುಂಚೆ 200, 300, ಊಟ ಆದಮೇಲೆ 300, 350 ಇರ್ತಿತ್ತು. ಈಗ ಅದಾದಮೇಲೆ ಒಂದು 4 ತಿಂಗಳು ನಮ್ಮ ಫುಡ್ ತೊಗೊಂಡ್ರಲ್ಲ, ಇದನ್ನು ಮಾಡಿಸೋಕೆ ಹೋಗ್ಬೇಡ್ರಿ, ಏನೋ ಚೆಕ್ ಮಾಡ್ಸೋಕೆ ಹೋಗ್ಬೇಡ್ರಿ, ಸುಮ್ಮನೆ ತೊಗೊಳ್ಳಿ ಅಷ್ಟೇ ಅಂತ ಹೇಳಿದ್ದೆ. ಸುಮ್ಮನೆ ಅದಕ್ಕೆ ಬೇರೆ ದುಡ್ಡು ಯಾಕೆ ವೇಸ್ಟ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೋಡಿರಿ, ಊಟಕ್ಕಿಂತ ಮುಂಚೆ 70, ಯಾವಾಗ 4-6ರಲ್ಲಿ, ಊಟ ಆದಮೇಲೆ 165 ಆಯಿತಾ. ಇಲ್ಲಿ ನೋಡಿರಿ, ಅದಾದ 1 ತಿಂಗಳಲ್ಲಿ ಊಟಕ್ಕಿಂತ ಮುಂಚೆ 68, ಊಟ ಆದಮೇಲೆ 115 ಆಯಿತಾ. ಇದು ನಾರ್ಮಲ್ ಚೆಕಪ್ಪು. ಇದು ನೋಡಿ, ಇದು HbA1c ಅವ್ರದ್ದೇ, ಇದು HbA1c ಬಂದು 13.5 ಇತ್ತು. ಅಂದರೆ ಈ ಯಾರಿಗೆ ನಾನು ಇವ್ರ ಕಸ್ಟಮರ್ಗೆ ಏನು ಹೇಳೋದಪ್ಪ ಅಂತಂದರೆ, ಶುಗರ್ ಇರೋರು ಯಾವಾಗಲೂ ಈ ಬೆರಳಲ್ಲಿ ಚುಚ್ಚಿಬಿಟ್ಟು ಬ್ಲಡ್ಡಲ್ಲಿ ಚೆಕಪ್ ಮಾಡಿಸ್ಬಿಟ್ಟು HbA1c ಚೆಕ್ ಮಾಡಿಸೋದಿಲ್ಲ. ಇದನ್ನು ನೋಡ್ಕೊಂಡು ಅವ್ರೇನು ಮಾಡ್ತಾ ಇರ್ತಾರೆ ಅಂತಂದರೆ, ನನ್ನ ಶುಗರ್ ಲೆವೆಲ್ ಇಷ್ಟೇ ಇದೆ ಅಂತಾರೆ. ಇಲ್ಲಿ HbA1c ರೈಸ್ ಆಗ್ತಾ ಹೋಗ್ತಾ ಇರುತ್ತೆ, ಬಾಡಿನಲ್ಲಿ ಶುಗರ್ ಲೆವೆಲ್ ಫುಲ್ ಹೈ ಆಗ್ತಾ ಹೋಗ್ತಾ ಇರುತ್ತೆ. ದಯವಿಟ್ಟು ಅದು ಆಯಿತಪ್ಪ ಅಂತಂದರೆ, ಯಾರು ಶುಗರ್ ಬಂದಿರೋ ಇದ್ದರೂ ಕೂಡ ಆಯಿತಾ, ಶುಗರ್ ಸಮಸ್ಯೆಯಿಂದ ಯಾರು ಇರ್ತಾರೋ ಅಂಥವರು 13, 14 ಏನಿದೆಯೋ ಅದು ಬಂದಿದೆ ಅಂದರೆ ಅಲ್ಲಿಂದ 6 ತಿಂಗಳೊಳಗೆ ಯಾರು ವಾಪಸ್ ಬರಲ್ವ ಅಂದರೆ ಇಳಿಸ್ಕೊಳಲ್ವ ಅಂಥವ್ರಿಗೆ 100% ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಸ್ಟ್ರೋಕ್ ಆಗ್ಬೋದು, ಇಲ್ಲ ಅಂದರೆ ಕಿಡ್ನಿ ಸಮಸ್ಯೆ, ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಇಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾಗಾಗಿ ಅಂದರೆ ಇದನ್ನು ಧೈರ್ಯ ಗೆಡೋ ಅಂಥದ್ದೇನಿಲ್ಲ, ವಾಪಸ್ ಬರ್ಬೋದು. ಯೋಗ, ವಾಕು, ಕಷಾಯ ಎಲ್ಲವೂ ಕುಡ್ಕೊಂಡು 100% ನಾರ್ಮಲ್. ಇವ್ರು ನೋಡಿರಿ 13.4 ಇತ್ತು, ಇವ್ರಿಗೆ ಅದಕ್ಕೋಸ್ಕರ ಆರ್ಗನ್ ಸಮಸ್ಯೆ ಸ್ಟಾರ್ಟ್ ಆಗಿದ್ದು ಆಯಿತಾ. ಸೊ ಅವ್ರು ಹೇಳಿದರು, ಏನೂ ಕೆಲಸ ಆಗ್ತಾಯಿಲ್ಲ. ಯಾಕೆ ಕೆಲಸ ಆಗ್ತಾಯಿಲ್ಲ, ನಾವು ಗ್ಲೂಕೋಸ್ ಬಾಡಿ ಕೊಡ್ತಾನೆ ಇಲ್ಲ, ಅಂದರೆ ತಲುಪೋದೇ ಇಲ್ಲ. ಯಾವುದೇ ಈಗ ಹಾರ್ಟ್ಗೆ ಆಗಲಿ ಕಿಡ್ನಿಗಾಗಲಿ ಯಾವುದಕ್ಕೂ ಗ್ಲೂಕೋಸ್ ಮುಖಾಂತರ ತಾನೇ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪ್ರೋಟೀನ್ ಎಲ್ಲದೂ ಹೋಗೋದು. ಅದೆಲ್ಲವೂ ಹೋಗಲಿಲ್ಲ ಅಂದರೆ ಸಮಸ್ಯೆಗೆ ಈಡಾಗಿ ಆಗ್ತದೆ. ನಾವು ಊಟ ಕೊಡಲ್ಲ, ನಾವು ಕೆಲಸ ಮಾಡೋಕ್ಕಾಗತ್ತಾ? ಅವಕ್ಕೂ ಅಷ್ಟೇ ಆರ್ಗನ್ಸ್ ಊಟ ಕೊಡಬೇಕು. ಊಟ ಯಾವ ರೀತಿ ಕೊಡ್ತಾಯಿದ್ದೀವಿ? ಪ್ರೋಟೀನ್ ಇದನ್ನು ಕೊಡ್ತಾಯಿದ್ವಿ, ಗ್ಲೂಕೋಸ್ ಮುಖೇನ ಕೊಡ್ತಾರೆ. ಗ್ಲೂಕೋಸೇ ತಲುಪಕ್ಕಾಗ್ತಾಯಿಲ್ಲ ಅಂದಾಗ ಬಾಡಿ ಸುಸ್ತಾಗುತ್ತೆ. ನೋಡಿ ಇಲ್ಲಿ ಅವ್ರದ್ದು ಅಷ್ಟಿತ್ತಲ್ಲ, 4 ತಿಂಗಳಾದ್ಮೇಲೆ ಚೆಕ್ ಮಾಡ್ತೀವಿ, 13.4 ಇತ್ತು. ಅದಾದಮೇಲೆ 4 ತಿಂಗಳಾದಮೇಲೆ ನೋಡಿರಿ, ಏಪ್ರಿಲ್ ಚೆಕ್ ಮಾಡಿಸಿದ್ದಾರೆ. ಜನವರಿ 19ನೇ ತಾರೀಕು ನಮ್ಮದು ಫುಡ್ ಕಿಟ್ ತೊಗೊಂಡ್ರು ಆಯಿತಾ. ನೋಡಿ HbA1c 8 ಬಂತು ಇಲ್ಲಿ ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಮತ್ತೆ ಜೂನ್ 4ನೇ ತಾರೀಕು ಚೆಕ್ ಮಾಡಿದ್ದಾರೆ, 7 ಬಂತು. ಅದೇ ನಾರಾಯಣ್ ಕುಮಾರೇ ನೋಡಿರಿ, ಕನ್ಫ್ಯೂಷನ್ ಆಗೋದು ಬೇಡ. ನೋಡಿ ನಾರಾಯಣ್ ಕುಮಾರ್, ಆನೇಕಲ್ನವರು. ಜುಲೈನಲ್ಲಿ ಮತ್ತೆ ಚೆಕ್ ಮಾಡಿಸಿದೆ, 5.86. ಎಷ್ಟಿರಬೇಕು? 5.7 ಇರಬೇಕು. ಆಲ್ಮೋಸ್ಟ್ ಅಲ್ಲ, ಅದು ಶುಗರಲ್ಲಿ ಪೂರ್ತಿ ಶುಗರಲ್ಲಿ ಒಳಗಡೆ ಇದ್ದಾರೆ. ಬಟ್ HbA1c ಸ್ವಲ್ಪ ಇದೆ, ಬಟ್ ಇದು ಲೆವೆಲಿಗೆ ಬರ್ತದೆ ಆಯಿತಾ. ಇದು ಲೆವೆಲಿಗೆ ಬಂದು ಪೂರ್ತಿ ಕ್ಲಿಯರು ಆಯಿತು. ಈಗ ಆಲ್ರೆಡಿ ಇವರು ಹೆಚ್ಚು ಕಡಿಮೆ 16ರಿಂದ 17 ಮಾತ್ರೆ ಪರ್ ಡೇ ನುಂಗ್ತಾಯಿದ್ರು. 16ರಿಂದ 17 ಮಾತ್ರೆ ಯಾವುದಕ್ಕೆ? ಕೆಮ್ಮಿಗೆ, ಮತ್ತು ಕಫ ಬರ್ನ್ ಆಗಲಿಕ್ಕೆ, ಆಮೇಲೆ ಕಾಲಿಗೆ, ಮತ್ತು ಇನ್ಫೆಕ್ಷನ್ ಆಗ್ದಂಗೆ ಅದಕ್ಕೊಂದಕ್ಕೆ, ಕಿಡ್ನಿಗಂತೆ, ಹಾರ್ಟ್ಗಂತೆ,
ಆಮೇಲೆ ಶುಗರ್ಗೆ ಅಂತ ಪ್ರತಿಯೊಂದಕ್ಕೂ ನುಗ್ತಾಯಿದ್ರು ಆಯಿತಾ. ಇವತ್ತು ಆಲ್ಮೋಸ್ಟ್ ಆಲ್ 90% ಮಾತ್ರೆಯನ್ನು ಬಿಟ್ಬಿಟ್ಟಿದ್ದಾರೆ ಆಯಿತಾ. ಇನ್ನು ಯಾವುದೋ ಸಣ್ಣ ಪುಟ್ಟದ್ದು ಬಿಡಲೇಬೇಡ್ರಿ ಅಂತ ಹೇಳ್ತಾ ಅಂಥವನ್ನ ಡಾಕ್ಟ್ರ್ ಸೆಲೆಕ್ಷನ್ ತೊಗೊಂಡು ಬಿಡಿ ಅಂತ ಹೇಳಿದ್ದೀನಿ ಆಯಿತಾ. ಇದು ಅಂದರೆ ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಪಾಡಿ ನೀವು ಕಡಿಮೆ ಆಯಿತು ಅಂತ ಯಾವುದೇ ಕಾರಣ ಬಿಡಬಾರ್ದು. ಡಾಕ್ಟ್ರನ್ನ ಮೀಟ್ ಮಾಡಿ ಡಾಕ್ಟ್ರನ್ನ ಕನ್ಸಲ್ಟೆನ್ಸಿ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಆ ರೀತಿ ಮೂಮೆಂಟ್ ಮಾಡ್ತಾ ಹೋಗ್ಬೇಕು. ಈ ಫುಡ್ ತಿಂತಾ ಇರ್ಬೇಕು. ಈ ಫುಡ್ಗೂ ನಿಮ್ಮ ಔಷಧಿಗೂ ಸಂಬಂಧ ಇಲ್ಲ ಆಯಿತಾ. ಇದು ಫುಡ್ಡು, ಇದು ಔಷಧಿ ಅಲ್ಲ, ಆಹಾರ ಕ್ರಮ ಇದಷ್ಟೇ, ಅದು ಔಷಧಿ ಕ್ರಮ ಅಷ್ಟೇ. ಅಂದರೆ ಅದರಲ್ಲಿ ಕ್ಲಿಯರ್ ಆಗ್ತದೆ, ಅದ್ರಲ್ಲಿ ಕ್ಲಿಯರ್ ಆಗಲ್ಲ, ಆಮೇಲೆ ಕ್ಲಿಯರ್ ಆಗುತ್ತೆ ಅಂತ ಹೇಳಾಗ್ತಾ ಇಲ್ಲ ನಾನು. ಫುಡ್ ತೊಗೊಳೋದ್ರಿಂದ ಕ್ಲಿಯರ್ ಆಗ್ತದೆ ಆಯಿತಾ. ಅದು ಅವಾಯ್ಡ್ ಮಾಡ್ಕೋ ತೊಂದರೆ ಇಲ್ಲ ಆಯಿತಾ. ಬಟ್ ಹಾಗಂತೇಳಿ ಅದು ಬಿಡಬಾರ್ದು, ಡಾಕ್ಟ್ರ ಸಲಹೆ ಮೇರೆಗೆ ಬಿಡ್ತಾ ಹೋಗಬೇಕು, ಆ ರೀತಿ ಮಾಡಬೇಕು. ಎಲ್ಲ ಕಾಯಿಲೆಗಳು ಅಷ್ಟೇ ಡಾಕ್ಟ್ರ್ ಸಲಹೆ ಮೇರೆಗೆ ಅದನ್ನು ಇದು ಮಾಡ್ತಾ ಹೋಗ್ತು. 100% ಪ್ರತಿಯೊಂದು ಕಾಯಿಲೆಗೂ ನಾ ಹೇಳ್ತಾ ಇದ್ದೀನಲ್ಲ, ದೇವ್ರ ಪ್ರಪಂಚ ಅಂದರೆ ಪರಿಸರದಲ್ಲಿ ಸಾಕಷ್ಟು ಕೊಟ್ಬಿಟ್ಟಿದ್ದಾನೆ ಎಲೆಗಳನ್ನು ಮತ್ತು ಗಿಡ ಮರ ಬಳ್ಳಿ ಎಲ್ಲವೂ. ಅದನ್ನು ಉಪಯೋಗಿಸ್ಕೊಳ್ಳೋದು ನನಗೆ ಗೊತ್ತಿಲ್ಲ, ನಮಗೆ ಯಾರಿಗೂ ಗೊತ್ತಿಲ್ಲ. ಅದನ್ನು ಆಯಿತು ಈ ರೀತಿಯಲ್ಲಿ ಉಪಯೋಗಿಸ್ಕೊಂತ ಹೋದರೆ 100% ರಿಲೀವ್ ಆಗ್ಬೋದು, ಎಲ್ಲ ಕಾಯಿಲೆಗಳಿಂದ ಆಚೆ ಬರ್ಬೋದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು, ಯಾವುದಾದ್ರು ಡಾಕ್ಟ್ರ್ ಇರ್ತಿದ್ರು, ಯಾರೂ ಇಲ್ಲ, ನಾಟಿ ವೈದ್ಯರು ಅಂತ ಕರಿತಾಯಿದ್ರು. ಆ ನಾಟಿ ವೈದ್ಯರಲ್ಲಿ ಯಾವ ಆಸ್ಪತ್ರೆಗೆ ಹೋಗ್ತಿಲ್ಲ, ಊರುಗಳಲ್ಲೇ ಹೆರಿಗೆ ಮಾಡ್ತಾಯಿದ್ರು. ಆಮೇಲೆ ಊರುಗಳಲ್ಲೇ ಜ್ವರ ಕೆಮ್ಮು ನೆಗಡಿ ಬಂದು ಹೋಗ್ತಿತ್ತು, ಜಾಂಡೀಸ್ ಬಂದರೂ ಕೊಡ್ತಾಯಿದ್ರು, ಎಲ್ಲದಕ್ಕೂ ಕೊಡ್ತಾಯಿದ್ರು. ಇವತ್ತು ಯಾವ ಹಾಸ್ಪಿಟ್ಲಿಗೂ ಇರಲಿಲ್ಲ. ಬಟ್ ಅದೇ ರೀತಿಯಲ್ಲೇ ನಾವು ಮಾಡ್ತಾಯಿರೋದು ಆಯಿತಾ. ಇದು ಯಾವುದೇ ವಿಷ ಆಗುತ್ತೆ ನಮ್ಮ ಬಾಡಿಗೆ, ಇನ್ನೊಂದಾಗುತ್ತೆ ಇನ್ನೊಂದಾಗುತ್ತೆ. ಇರೋರಿಗೆ ಕ್ಲಿಯರ್ ಆಗುತ್ತೆ, ಇಲ್ದೆಲ್ಲ ಇರೋರಿಗೆ ಬರ್ದಲ್ಲೇ ಇರೋದಾಗ ತಡಿತೈತೆ ಅಷ್ಟೇ ಮೇಡಮ್. ಇದು ಬಿ ಪಿದು, ಆಮೇಲೆ ಥೈರಾಯ್ಡ್ದು, ಆಮೇಲೆ ಇದು ಒಬೆಸಿಟಿ ಕಿಟ್ಟು, ಅದಾದಮೇಲೆ ಆರ್ಥರೈಟಿಸ್ ಕಿಟ್ಟು ಮಾಡಿದ್ವಿ ಆಯಿತಾ. ಸೊ ಅದರಲ್ಲೂ ಅಷ್ಟೇ ಒಂದು 2 ತಿಂಗಳೊಳಗೆ 2 ರಿಂದ 3 ತಿಂಗಳೊಳಗೆ ಆಟೋರು. ಈಗ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಿರ್ತಲ್ಲ, ಬೇಕಾಗಿಲ್ಲ ನಾವು. ಏಕೆಂದರೆ ಸೈನೋವೆಲ್ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಾನು, ಸೈನೋವೆಲ್ ದ್ರವ ಉತ್ಪತ್ತಿ ಮಾಡಿದ್ರೆ ನಮ್ಮ ಬಾಡಿಗೆ ಉತ್ಪತ್ತಿ ಆಯಿತು ಅಂದರೆ ಆ ನೋವೆಲ್ಲ ಹೊರಟೋತಿ, ಯಾವ ಮೂಳೆನೂ ಸವಿಯೋದಿಲ್ಲ, ಆಟೋಮೆಟಿಕಾಗಿ ಸರಿ ಹೋಗುತ್ತೆ. ಅದನ್ನು ರೆಡಿ ಮಾಡಿದ್ವಿ. ಎಷ್ಟೋ ಜನ ಆಚೆ ಬಂದಿರೋದಿದ್ದಾರೆ. ಇದು ಬಂದು ಹೈಕೋರ್ಟಲ್ಲಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ತುಂಬ ಆಪ್ತರಾಗಿದ್ದಾರೆ, ಶಿವಕುಮಾರ್ ಅಂತೇಳಿ. ಇವ್ರು ನನಗೆ ಫೋನ್ ಮಾಡಿದಾಗ, ಸರ್ ಇದರಿಂದ ಆಚೆ ಬರ್ಬೋದು, ನಾನು ವಿಡಿಯೋ ನೋಡಿದ್ರಂತೆ, ಸರ್ ಇದರಿಂದ ಆಚೆ ಬರ್ಬೋದು ಸರ್, 100% ಚಾಲೆಂಜ್ ಮಾಡಿ ಹೇಳಿದಿರಲ್ಲ ಸರ್ ಅಂತಂದರು. ಖಂಡಿತ ಆಚೆ ಬರ್ಬೋದು, ಫಸ್ಟ್ ನೀವು ಚಾಲೆಂಜ್ ಮಾಡಿ. ನಾನು ಯಾರಿಗೂ ತೊಂದರೆ ಕೊಡಿದೆ ನನ್ನ ಲೈಫಲ್ಲಿ, ನಾನು ಆರಾಮ್ಸೆ ಇರಬೇಕು ಅಂತ ನೀವು ಚಾಲೆಂಜ್ ಮಾಡಿ ಬನ್ನಿ, 100% ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಆಯಿತು ಸರ್ ನೀವು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಬಂದರು. ಸರ್ ಇವತ್ತು ಲಾಯರ್ ಅವರು ಇದ್ರ ಹತ್ರ ಮಾಗಡಿ ಹತ್ರ ತೋಟ ಇದೆ, ನಾನು ಹೇಳಿದೆ ನಿಮ್ಗೆ 2 ರಿಂದ 3 ಕಿಟ್ 100% ನೀವು ಆಚೆ ಬರ್ತೀರಿ ಅಂತ ಹೇಳಿದೆ. ಸೊ ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿರಿ. ಈಗ HbA1c 7.8, ಇದಾದಮೇಲೆ ನೆಕ್ಸ್ಟ್ 5.5 ಒಳಗಡೆ ಇರಬೇಕು ಮೇಡಮ್. 5.5 ಇದ್ರೆ ಇನ್ನೂ ಬೆಸ್ಟರು, 4.5 ಗುಡ್ಡು. 5.5 ಇದ್ರೆ ಎಡ್ಜ್ ಅಂತ ಹೇಳ್ತೀವಿ. ಲೆಂಡಿಂಗ್ ಬಂದಿದ್ದಾರೆ, ಆಲ್ರೆಡಿ ಶುಗರ್ ಎಂಟ್ರಿ ಸ್ಟೇಜಿಗೆ ಬಂದಿದ್ದಾರೆ ಅಂತ ಹೇಳ್ತೀವಿ. ಅದು ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ನೋಡ್ರಿ ಇದು 7 ಅಂದರೆ ಇದು 2ನೇ ತಾರೀಕು ಫೆಬ್ರವರಿ ತೆಗ್ಸಿರೋದು. ಅದಾದಮೇಲೆ ಹುಷಾರಿಲ್ಲದೆ ಮಲಗಿದ್ದು ಏನು ತೆಗ್ಸಿರಲಿಲ್ಲ. ಆದಮೇಲೆ ಇಲ್ಲ ಸರ್ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಹಳೆ ರಿಪೋರ್ಟ್ ಇದೆ ಕಳಿಸ್ತೀನಿ ಅಂತ ಹೇಳಿದ್ರು ನನಗೆ. 7.8 ಅಂದರೆ ಯಾವುದೇ ಆಗಲಿ ಶುಗರ್ಗೆ ನಾವು ತೊಗೊಳ್ಳಿಲ್ಲ ಅಂದರೆ ಇದು HbA1c ಮಾತ್ರ ರೈಕ್ ಆಗ್ತಾನೆ ಹೋಗ್ತಾ ಇರುತ್ತೆ. ಬಟ್ ಅವಾಗ 8 ಇತ್ತೋ ಏನೋ ಗೊತ್ತಿಲ್ಲ, 7.8 ಕಳಿಸಿದ್ದಾರೆ ನನಗೆ. ಅದಾದಮೇಲೆ ನಾನು ಫುಡ್ ತೊಗೊಂಡು 1 ತಿಂಗಳಿಗೆ ಆಯಿತಾ 6.4 ಬಂತು, ಅಂದರೆ 1.4 ಕಡಿಮೆ ಆಯಿತು. ಅದಾದ 1 ತಿಂಗಳಿಗೆ ಮತ್ತೆ ಚೆಕ್ ಮಾಡಿದ್ರು, ಇನ್ನೊಂದು ಕಿಟ್ ಯೂಸ್ ಮಾಡಿ ಆದಮೇಲೆ ಮತ್ತೆ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ 6 ಬಂತು. ಆ್ಯಕ್ಚುಲಿ ಇದು 5.2 5.4 ಬರಬೇಕಿತ್ತು, ನೆಗ್ಲಿಜೆನ್ಸಿ ಮಾಡಿದ್ರು. ಬಿಡು ಇನ್ನೇನು ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದು ಇವರಿಗೆ ಸ್ವಲ್ಪ ವರದಾನ ಆಯಿತು ಮತ್ತೆ ರಿಪೀಟ್ ಮಾಡಲಿಕ್ಕೆ ಆಯಿತು. ಅಂದರೆ ಟೋಟಲಿ ಹ್ಯಾಪಿಯಾಗಿದ್ದಾರೆ. ಮೊದಲೇನು ಮಾಡ್ತಿದ್ರು ಅಂದರೆ ಮಧ್ಯಾಹ್ನ ಆದರೆ ಸುಸ್ತಾಗ್ತಾಯಿತ್ತು, ನನಗೆ ಕೋರ್ಟಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ, ತಿರುಗಾಡೋಕ್ಕಲ್ಲ, ಕೈ ಕಾಲು ಜಾಸ್ತಿ ಉರಿತಾಯಿದ್ರು, ರಾತ್ರಿ ಹೊತ್ತು ನಿದ್ದೆ ಬರ್ತಾಯಿಲ್ಲ, ಅದೆಲ್ಲ ಪ್ರಾಬ್ಲಮ್ ಹೇಳ್ತಾಯಿದ್ರು. ಸೊ ಅದೆಲ್ಲ ಇವತ್ತೆಲ್ಲ ಬಗೆಹರಿಸಿದ್ದಾರೆ. ಇದಾದಮೇಲೆ ಥೈರಾಯ್ಡ್ದು ನಾನೇ ನಿಮಗೆ ಹೇಳಿದ್ದೆ, ಆ ಸಾಕಷ್ಟು ಜನ ಕ್ಲಿಯರ್ ಆಗಿದ್ದಾರೆ. ನನ್ನ ರಿಪೋರ್ಟೇ ತೋರಿಸ್ತೀನಿ ಆಯಿತಾ. ಸೊ 1 ವರ್ಷ ನಾನು ಮಾತ್ರೆ ನುಂಗಿದೆ ಮೇಡಮ್. ಫಸ್ಟ್ ಕೊರೋನಾದಲ್ಲಿ ಗೊತ್ತಾಯಿತು ನನಗೆ ಥೈರಾಯ್ಡ್ ಅಂತ. 1 ವರ್ಷ ಮಾತ್ರೆ ನುಂಗಿದೆ. ಸೊ ಮಾತ್ರೆ ನುಂಗೋದ್ರೂ ಸಹ ಅದು ಮೈನಸ್ಗೆ ಹೋಗ್ತಾನೆ ಇತ್ತು ಮೇಡಮ್. ಅದು ಅಂದರೆ TSH ಮೈನಸ್ ಹೈಪರ್ ನಮ್ಮದು ಆಯಿತಾ, ಹೈಪರು ಆಯಿತಾ. ಸೊ ಅದರಲ್ಲಿ ನನಗೆ ಹೈಪರ್ ಬಂತು. 1 ವರ್ಷಗಳಿಗೆಲ್ಲ ಮಾತ್ರೆ ನುಂಗ್ತಾಯಿದ್ದೆ. ನನ್ನ ರಿಪೋರ್ಟು ಇದು ಸ್ಟಾರ್ಟಿಂಗಲ್ಲಿ ಚೆಕ್ ಮಾಡೋಂಥ ರಿಪೋರ್ಟ್, ಎಲ್ಲದೂ ವೇರಿಯೇಷನ್ ಇದೆ ನೋಡಿರಿ. ಅದೇ ಇದು TSH 0.05 ಇತ್ತು ಆಯಿತಾ. ಇದಾದಮೇಲೆ ಸೊ ಹರೀಶ್ ಡಾರ್ಲಾ ಅಂತ ಒಬ್ಬರು ಡಾಕ್ಟ್ರಿಗೆ ಮೀಟ್ ಮಾಡಿದ್ವಿ, ಸ್ಪೆಷಲಿಸ್ಟ್ ಇವರು, ಥೈರಾಯ್ಡ್ದ ಸ್ಪೆಷಲಿಸ್ಟು. ಇವ್ರ ಹತ್ರ ಮೀಟ್ ಮಾಡಿದಾಗ ಟ್ಯಾಬ್ಲೆಟ್ ಕೊಟ್ಟು ಸದ್ಯಕ್ಕೆ ನೀವು ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿದ್ರು. ಬೆಂಗಳೂರು ಸ್ಕ್ಯಾನ್ ಬರೆದ್ರು, ಲಾಲ್ಬಾಗ್ ರೋಡಲ್ಲಿದೆ ನ್ಯೂ ಮೆಡ್ ಅಂತೇಳಿ ಸ್ಕ್ಯಾನ್ ಮಾಡಿಸಿದ್ವಿ. ಸ್ಕ್ಯಾನ್ ಮಾಡಿಸಿ ಆದಮೇಲೆ ನೆಕ್ಸ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆದಮೇಲೆ ಸೊ ಇದೆಲ್ಲ ಒಂದು ಲೆವೆಲಿಗೆ ಬಂತು, ಯಾವುದು T3 T4 ಎಲ್ಲ ಲೆವೆಲಿಗೆ ಬಂತು. ಇದು TSH ಮಾತ್ರ ಅಷ್ಟೇ ಇತ್ತು
ಇದು TSH ನೋಡ್ರಿ ಅಷ್ಟೇ ಇತ್ತು. ಅದಾದಮೇಲೆ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ, ಮತ್ತೆ ಇದು ಮಾಡಿದ್ವಿ. ಮತ್ತೆ ಅವರು ಕಂಟಿನ್ಯೂ ಮಾಡಿ ಅಂತಂದರು. ಕಂಟಿನ್ಯೂ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ತಿಂಗಳು ಬಿಟ್ಕೊಂಡು ಮತ್ತೆ ಚೆಕಪ್ ಮಾಡಿದ್ವಿ. ಇದು ಡಿಸೆಂಬರ್ 12-20ರಲ್ಲಿ ಮತ್ತೆ ಮೈನಸ್ ಆಗೋಯಿತು. ಮತ್ತೆ ಮೈನಸ್ ಆದಮೇಲೆ ಡೋಸೇಜ್ ಜಾಸ್ತಿ ಮಾಡಿದ್ರು, ಆಯಿತಾ. ಮತ್ತೆ ಇನ್ನೂ ಮೈನಸ್ ಕೊಟ್ಟೋಯ್ತು. ಮತ್ತೆ ಇನ್ನೂ ಮೈನಸ್ ಕೊಟ್ಟಾದಮೇಲೆ ಮತ್ತೆ ಇನ್ನೂ ಡೋಸೇಜ್ ಜಾಸ್ತಿ ಮಾಡಿದ್ರು. ಡೋಸೇಜ್ ಜಾಸ್ತಿ ಮಾಡಿ ಆದಮೇಲೆ ಆಯಿತಾ, ಅಷ್ಟರೊಳಗೆ ಡೋಸೇಜ್ ಜಾಸ್ತಿ ಮಾಡಿದ್ದೀನಿ. ಏನು ಮಾಡಿದ್ರು, ಇದು ಸರಿ ಹೋಗಲ್ಲ, ಸ್ವಲ್ಪ ನೀವು ಕ್ಲಿಯರಾಗಿ ಇದು ಮಾಡ್ಕೋಬೇಕಿಲ್ಲ, ತುಂಬ ತೊಂದರೆ ಅನುಭವಿಸ್ತೀರ ಹಂಗೆ ಅಂತ ಇದು ಮಾಡಿದ್ರು. ಸೊ ನನಗೆ ಭಯ ಆಯಿತು. ಅಂದರೆ ನೀವು ತೊಂದರೆಗೆ ಈಡಾಗ್ತೀರಿ ಈ ಥರ ಆದರೆ ಆಪ್ರೇಷನ್ನು ಕೂಡ ಮಾಡಬೇಕಾಗತ್ತೆ. ಇದರಿಂದ ಆಚೆ ಬರಬೇಕು ಅಂದರೆ ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಬೇಕು ಅಂದ್ರೆ ನಾನು ಕರೆಕ್ಟಾಗಿ ಮಾತ್ರೆ ಔಷಧಿ ತೊಗೊಳ್ತಾ ಇದ್ದೀನಿ. ಆದರೂ ಆ ರೀತಿ ಹೇಳಿದ್ರು. ಸರ್ ಇನ್ನೇನು ಮಾಡಲಿಕ್ಕಾಗಲ್ಲ. ನಾನು ಆವಾಗ ಇದರಿಂದ ಪೂರ್ತಿ ನಾನು ಆಚೆ ಬರಲೇಬೇಕು ಅಂತ ಚಾಲೆಂಜು ತೊಗೊಂಡೆ. ನಾನು ಹುಡುಕಿದ್ದು ಮನೆ ಮದ್ದನ್ನು ಹುಡುಕ್ತಾ ಹೋದೆ. ಅಂದರೆ ಹಳೆಯ ಕಾಲದ ಪದ್ಧತಿಗಿಂತ 100% ನಾವು ಆಚೆ ಬರ್ಬೋದು ಅಂತ ಹೇಳ್ಬಿಟ್ಟು ನನಗೆಲ್ಲೋ ಒಂದು ಕಡೆ ಒಂದು ಇದಾಯಿತು. ಸೊ ಆವಾಗ ಎಲ್ಲ ಕಡೆ ಹುಡುಕಿ ಸರ್ಚ್ ಮಾಡ್ತಾ ಹೋದಾಗ ಒಳ್ಳೊಳ್ಳೆ ಜನ ಸಿಕ್ಕಿದ್ರು, ಈ ಥರ ಅಂತ ಹೇಳ್ಬಿಟ್ಟು. ಸೊ ನನಗೆ ಗೊತ್ತಾಯ್ದವೆಲ್ಲ ಸರ್ಚ್ ಮಾಡಿ ಗೊತ್ತಾದಾಗ ಏನಾಯಿತು, ಈ ಔಷಧಿ ಮಾತ್ರೆನ 100% ನಾವು ಬಿಡ್ಬೋದು, ಯಾವ ಕಾಯಿಲೆ ಅಲ್ಲ ಅಂಥೇಳಿ ಗೊತ್ತಾಯಿತು. ಆ ಒಂದು ನನ್ನ ಥೈರಾಯ್ಡ್ಗೋಸ್ಕರ ಹುಡುಕೊಂಡು ಇದ್ದ ಕಾರಣ ಈ BP, ಶುಗರು, ಥೈರಾಯ್ಡ್ ಏನಿದೆ ಇವೆಲ್ಲಕ್ಕೂ ಸಿಕ್ತು. ಆಹಾರ ಪದ್ಧತಿ ಏನು ಮಾಡ್ಕೋಬೇಕು, ಏನು ನಮಗೆ ಯಾವ ಎಲೆಗಳನ್ನು ಕುಡಿದ್ರೆ ಏನೆಲ್ಲ ಸಿಗುತ್ತೆ, ನಮ್ಗೆ ಏನು ಬೆನಿಫಿಟ್ ಇದೆ ಅಂತ ಸಿಗ್ತಾ ಬಂತು. ಅದಾದಮೇಲೆ ನೆಕ್ಸ್ಟ್ ಮೇಡಮ್ ಇದು ಅದನ್ನು ಒಂದು ಫಾಲೋಅಪ್ ಮಾಡಿದೆ. 2-3 ತಿಂಗಳು ಅದು 100% ನನಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಬಂತು. ಸೊ ಅದು ಏನಾಯಿತು ನೋಡಿರಿ, ಇವಾಗ ಮಾತ್ರೆ ನುಂಗ್ತಾ ಇದ್ದೆ. ಸೊ ಮಾತ್ರೆ ಬಿಟ್ಟಿರಲಿಲ್ಲ. ಸೊ ನುಂಗ್ತಾ ಇದ್ದೆ, ಒಂದು ಲೆವೆಲಿಗೆ ಬಂತು. ಲೆವೆಲಿಗೆ ಬಂದಾದಮೇಲೆ ಮತ್ತೇನು ಆಫ್ ಮಾತ್ರೆ ಕೊಟ್ಟರು, ಆಫ್ ಬರೆದ್ರು. ಅದಾದಮೇಲೆ ಮತ್ತೆ ಬಂದು ಚೆಕ್ ಮಾಡಿದಾಗ ಇದಿಷ್ಟು ಇತ್ತು ಮೇಡಮ್. ಇದು ಬಂದು ಇದು ಸರಿ ಇದೆ ಮೇಡಮ್. ಅಂದರೆ ಹೌದು 5.5 ಒಳಗಡೆ 0.35 ಮೇಲೆ ಇರಬೇಕು. ಇದು ಸರಿ ಇದೆ ಮೇಡಮ್. ಇದು ಆಯಿತಾ. ಇದಾದಮೇಲೆ ನೆಕ್ಸ್ಟ್ ಬಂದು ಅವರು ಇದೆಲ್ಲ ರಿಪೋರ್ಟ್ ನೋಡಿ ಆದಮೇಲೆ ಸೊ ಈ ರೀತಿ ರಿಸಲ್ಟ್ ಕೊಟ್ಟಿದ್ದಾರೆ ನೋಡಿ. ಎಲ್ಲವನ್ನು ಸ್ಟಾಪ್ ಮಾಡಿ ಎಲ್ಲ ಮೆಡಿಕೇಷನ್ ಎಲ್ಲ ಸ್ಟಾಪ್ ಮಾಡಿ ಅಂತ ಬರ್ತಾರೆ. ಇದು ಅದಾದಮೇಲೂ ಕೂಡ ನಾನು ಯಾವಾಗಾದರೂ ನಾನು ಮೈಸೂರಲ್ಲೇ ಚೆಕ್ ಮಾಡಿಸ್ತಾ ಇದ್ದಿದ್ದು. ಹರೀಶ್ ಮೈಸೂರಲ್ಲಿ SRL ಲ್ಯಾಬಲ್ಲಿ ನಂಟರ ಮನೆಗೆ ಅಲ್ಲಿ ಹೋಗ್ತೀವಲ್ಲ, ಹೋದಾಗೆಲ್ಲ ಒಂದು ಸರಿ ಬ್ಲಡ್ ಕೊಟ್ಟು ಆಮೇಲೆ ಮನೆಗೆ ಹೋಗ್ತೀವಿ. ಊಟ ಮಾಡೋದ್ರೊಳಗೆ ರಿಪೋರ್ಟ್ ಬಂದಿರುತ್ತೆ, ಅದು ಚೆಕ್ ಮಾಡ್ಕೊಂಡು ಸರಿ ಇದೆಯಪ್ಪ ಅಂತ. ಯಾಕೆಂದ್ರೆ ಒಂದು ಸರಿ ಬಂದಿದೆ ಅಂದರೆ ಫಾಲೋಅಪ್ ಮಾಡೋಕ್ಕೇನಂತೆ ಫಾಲೋಅಪ್ ಮಾಡ್ತಾರೆ. ಇವಾಗ ಯಾವಾಗ ಚೆಕ್ ಮಾಡಿಸಿದ್ರು ನಾರ್ಮಲ್ ಆಗಿರುತ್ತೆ ನೋಡೋಣ. ಈಗ ಅಕ್ಟೋಬರ್ 10ನೇ ತಾರೀಕು ಅಲ್ಲ 10ನೇ ತಿಂಗಳಲ್ಲಿ 8ನೇ ತಾರೀಕು ತಗ್ಸಿರ್ತೀವಿ ಮೇಡಮ್ 23ರಲ್ಲಿ ನೋಡಿ. ಯಾವ ಮಾತ್ರೆ ಔಷಧಿನೂ ಇಲ್ಲ. ಅವರೇ ಬೇಡ ಅಂತ ಬರೆದಿದ್ದಾರೆ, ನಾನೇನು ಮತ್ತೆ ನುಂಗಕ್ಕೆ ಹೋಗಿ ಅಂತ. ಇಷ್ಟು 100% ರಿಸಲ್ಟ್ ಇರುತ್ತೆ. ಇವ್ಯಾವುವೇ ನಿಮ್ಮನ್ನು ಇದು ಮೆಚ್ಚೋಕ್ಕಾಗಲಿ ಮತ್ತು ಇನ್ನೊಂದು ಯಾವುದೇ ರೀತಿ ಆಗಲಿಲ್ಲ. ಇವೆಲ್ಲ ದುಡ್ಡಿಗೋಸ್ಕರ ಮಾಡ್ತಾ ಇರೋದಲ್ಲ ಮೇಡಮ್. ಇದು ಯಾವುದು ದುಡ್ಡಿಗೋಸ್ಕರ ಮಾಡೋದು, ಆರೋಗ್ಯ ಕೊಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ನಮ್ಮ ಕಂಪ್ನಿ ಮಿಷನ್ ಏನು ಅಂತೇಳಿ ಬರೆದಿಟ್ಕೊಂಡಿದ್ದೀವಿ. ಆರೋಗ್ಯ ಕೊಡಲೇಬೇಕು ಅಂತ ಹೇಳ್ಬಿಟ್ಟು. ಇದು ಜನಗಳ ಸಹಕಾರನೂ ಬೇಕು, ಆಯಿತಾ. ಅವ್ರ ಸಹಕಾರಲ್ಲಿ ನಾವೇನು ಮಾಡೋದು, ಈ ಕಿಟ್ ತೊಗೊಂಡೋಗ್ಬಿಟ್ಟು ಹೇಗೆ ಬಳಸ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂದರೆ ನಾವು ಕ್ಲಿಯರ್ ಮಾಡೋಕ್ಕಾಗುತ್ತಾ? ಆಗೋಲ್ಲ. ಅವರಲ್ಲಿ ಇರಬೇಕು. ಅದಕ್ಕೋಸ್ಕರ ಹೇಳಿದ್ದು ಹಠ ಛಲ ಬೇಕು ಎಲ್ಲದಕ್ಕೂ. ನಾನು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ನನ್ನನ್ನು ನಂಬ್ಕೊಂಡು ಗಂಡ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ, ಹೌದಲ್ವ, ಅವ್ರಿಗೆ ತೊಂದರೆ ಆಗಬಾರ್ದು. ಫೈನಾನ್ಸಿಯಲಿ ಯಾಕೆಂದರೆ ಒಂದು ಸಾರಿ ಯಾರಾದರೂ ಕಾಯಿಲೆ ಮಲಗಿದ್ದಾರೆ ಅಂದರೆ ಲಕ್ಷ ದುಡ್ಡು ಖರ್ಚು ಮಾಡ್ಬೋದು. ಆ ದುಡ್ಡು ಖರ್ಚು ಮಾಡಬಾರ್ದು ಅಂತಂದರೆ ನಾವು ಇದನ್ನು ಈ ಥರದ ಫುಡ್ಡನ್ನು ಅಕ್ಸೆಪ್ಟ್ ಮಾಡಲೇಬೇಕು. ಅಕ್ಸೆಪ್ಟ್ ಮಾಡಿದ್ರೆ ದುಡ್ಡು ಖರ್ಚಾಗತ್ತೆ ನಿಲ್ಲುತ್ತೆ. ನಾವಿಲ್ಲಿ ನನ್ನ ಬಾಯಿ ರುಚಿ ಸಿಗಲ್ಲ, ನಾನು ಇದು ಸಿಗಲ್ಲ ಅಂತೇಳಿ ನಾವು ಅಕ್ಸೆಪ್ಟ್ ಮಾಡಲಿಲ್ಲ ಅಂತಂದರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀವಿ, ಆರ್ಥಿಕತೆಯಲ್ಲಿ ಬೀದಿ ಪಾಲಾಗ್ತೀವಿ, ಹೌದಲ್ವ. ಸೊ ಹಂಗಾಗಿ ಯಾರಿಗೂ ತೊಂದರೆ ಕೊಡಬಾರ್ದು ಅಂತಂದರೆ ನಮ್ಮದೇ ಫುಡ್ ತಿನ್ನಬೇಕು ಅಂತ ಅಲ್ಲ, ಆಯಿತು. ಈ ಥರ ಸಾಕಷ್ಟು ಅಂದರೆ ಏನು ಸಿರಿಧಾನ್ಯಗಳನ್ನು, ಎಲೆಗಳನ್ನು, ಅದರಲ್ಲಿ ಕಷಾಯಗಳನ್ನು ಬಳಸ್ಕೊಂಡು ಅದರಲ್ಲಿ ಏನಿದೆ ತಿಳ್ಕೊಂಡು ತಿಂತ ಬಂದು 100% ಆಚೆ ಬರ್ಬೋದು. ನಾನು ಹೇಳೋದು ಇಷ್ಟೇ, ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು, ಪ್ರಾಣಿ ಪಕ್ಷಿಗಳ ಥರ ಬದುಕಬೇಕಷ್ಟೇ.